ಭಾಳ ದಿವಸ ಆತ ನಾನು ಎಲ್ಲೂ ಹೋಗಿರಲಿಲ್ಲ, ಎಲ್ಲೂ ವ್ಲಾಗ್ನು ಮಾಡಿರಲಿಲ್ಲ. ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಗವಿ ಸಿದ್ದೇಶ್ವರ ಟ್ರೆಕ್ಕಿಂಗ್ ಪಾಯಿಂಟ್ ಐತಲ್ಲಿ. ನೀವು ನೋಡ್ಬೋದು ಇಲ್ಲಿ ಆಫ್ ರೋಡ್ ಸಹ ಐತಪ್ಪ ಅವನು. ಇಲ್ಲಿಂದ ಬಿದ್ರೆ ನೋಡ್ರಿ ಹೋಗ್ಬೇಕು ಅನ್ಸಾತೈತಿ. ಬಟ್ ನಾ ಒಬ್ಬನೇ ಇದೀನಿ, ಒಳಗೂ ಯಾರೂ ಇಲ್ಲ. ಕನಕಾಪುಡಿ ಭಾಳ ಅದ ಒಳಗೆ. ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಭಾಳ ದಿವ್ಸ ಬಿಟ್ಟು ಇನ್ನೊಂದು ವ್ಲಾಗ್ ಮಾಡತ್ತೀನಿ ರೀ. ಈ ವ್ಲಾಗ್ದಾಗ ನಾವು ಒಬ್ಬನೇ ಸೋಲೋ ರೈಡ್, ಯಾರೂ ಇಲ್ಲ. ನೀವು ನೋಡ್ಬೋದು ಈ ಕಡೆ ರೂಟು ಹೆಂಗೈತೆ ನೋಡ್ಬೋದು. ನೀವು ಇಲ್ಲಿ ಮಳೆ ಒಂದು ಆಗ್ಬೋದು, ಹೇಳಕ್ಕೆ ಬರಲ್ಲ, ಮಾಡೊಂದು ಆಗೈತಿ. ಅದ್ರಾಗ ನಾನು ಇಲ್ಲಿ ಬ್ಯಾಗ್ದಾಗ ಎಲ್ಲ ಇಟ್ಕೊಂಬಂದೀನಿ ಸಾಮಾನು. ಮಳೆ ಆದ್ರೆ ಮಸ್ತ್ ರೈಡ್ ಆಗುತ್ತೆ. ಅಲ್ಲಿ ಟ್ರೆಕ್ಕಿಂಗ್ದಾಗ ಮಜಾ ಬರ್ತೈತಿ. ಬಿಸ್ಲಾಗ ಟ್ರೆಕ್ಕಿಂಗ್ ಮಾಡೋದು ಆಗಂಗಿಲ್ಲ. ತಂಪು ಗಾಳಿ, ಮಳೆಗಾಲ ಮಸ್ತ್ ಇರ್ತೈತಿ ರೀ. ಇದು ಆ್ಯಕ್ಚುಲಿ ಯಾವುದಪ್ಪ ಅಂತಂದ್ರೆ ಬಾಗಲಕೋಟೆ ಸೀರೀಸ್ ಚಾಲೂ ಮಾಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ನಿಮ್ಗೆ ನೆನಪಿರ್ಬೇಕು. ಸ್ವಲ್ಪ ಚಾನ್ಸ್ ಇರಲಿಲ್ಲ, ಆಗುತ್ತಾ ಇಲ್ಲೋ ಅಂತೇಳಿ ಒಳ್ಳೆ ಡಿಲೀಟ್ ಮಾಡಿದ್ದೆ ಅದನ್ನು. ಈಗ ಒಳಗೆ ಚಾಲೂ ಮಾಡ್ತೀನಿ ರೀ ಬಾಗಲಕೋಟೆ ಸೀರೀಸ್. ಇದು 1ನೇ ಪಾಯಿಂಟ್ ಗವಿ ಸಿದ್ದೇಶ್ವರ ಮಠ. ಹೋಗೊಂಬರ್ರಿ ಅಲ್ಲೇ. ಇದು ಅಣುಗಾಡಿ ಊರು ರೀ. ಅಣುಗಾಡಿ ಊರು ಹಿಂದಕ್ಕೆ ದಾಟೈತಿ. ಮುಂದೆ ಹೋಗಿ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಆದ್ಮೇಲೆ ಅದು ಟ್ರೆಕ್ಕಿಂಗ್ ಪಾಯಿಂಟ್ ಬರ್ತೈತಿ. ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಇರ್ಬೇಕು ಟ್ರೆಕ್ಕಿಂಗ್ ಪಾಯಿಂಟ್. ನಾನು ಫಸ್ಟ್ ಟೈಮ್ ಹೊಂಟೀನಿ. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅದಕ್ಕೆ ನಾವು ಹೊಂಟಿದ್ದೀನಿ ಇಲ್ಲಿ. ನೀವು ನೋಡ್ಬೋದು ಇಲ್ಲಿ ಆಫ್ ರೋಡ್ ಸಹ ಐತಪ್ಪ ಅವನು. ನಮ್ಗೆ ರೊಜ್ಜು ಮಳೆ ಆತಂದ್ರೆ ರೊಜ್ಜು ಪೂರ್ತಿದೆ. ಯಾಕೋ ಮಳೆ ಆಗಿಲ್ಲ ಇನ್ನು. ಮಳೆ ಆದರೆ ಭಾರಿ ಪಕ್ಕ ಆಫ್ ರೋಡಿಂಗ್ ಆಗುತ್ತೆ ರೀ ಇದು. ಅಲ್ಲಿ ಐತೆ ನೋಡ್ರಿ ಡೆಸ್ಟಿನೇಷನ್ ಕಾಣ್ತಿರ್ಬೇಕು ನಿಮ್ಗೆ. ಅದು ಗುಡ್ಡ ಅದ ಗವಿ ಸಿದ್ದೇಶ್ವರ ಟ್ರೆಕ್ಕಿಂಗ್ ಪಾಯಿಂಟ್. ಈಗ ಹೊಂಟೀವಿ ನಾವು ಇಲ್ಲಿ. ಕ್ಲೈಮೇಟ್ ನೋಡ್ಬೋದು ನೀವು ಹೆಂಗೈತಿ. ಬರ್ರಿಪ್ಪ ಈಗ ಅಲ್ಲೇ ಹೋಗಿ ಸಿಗೋ ನಿಮಗೆ. ಇಂಥ ವ್ಯೂ ಬಾಗಲಕೋಟೆನೂ ಐತೆ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ರಿ. ನಮ್ಮ ಡೆಸ್ಟಿನೇಷನ್ ಆ್ಯಕ್ಚುಲಿ ಇದು ಅಂತ ಅನ್ಕೊಂಡಿದ್ದೆ. ಇದು ಅಲ್ಲ, ಇನ್ನೂ ದೂರ ಐತಿ. ಇನ್ನೂ ಒಂದು ಊರು ಬರ್ತೈತಿ. ಅಲ್ಲಿ ಊರು ದಾಟ ಮ್ಯಾಗ ಆ ಕಡೆ ಹೋಗ್ಬೇಕು. ಆ ಕಡೆ ಹೊಂಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಇದು ವ್ಯೂ ತೋರಿಸೋಮಂತೇಳಿ ನಿಮ್ಮ ಗಾಡಿ ನಿಲ್ಸಿನಿಲ್ಲೇ ನೋಡ್ಬೋದು ನೀವು ಇಲ್ಲಿ. ಸೊ ಗೈಸ್ ಬಂದೀವಿ ನೋಡ್ರಿ. ಹಂಗೆ ಮಾಡಿ ನನ್ನ ಜೋಡಿ ಒಂದು ಇಲ್ಯೂಷನ್ ಕ್ರಿಯೇಟ್ ಆಯ್ತು ರೀ. ಅನ್ನಾವತ್ತ ಇಲ್ಯೂಷನ್ ಕ್ರಿಯೇಟ್ ಆಯ್ತು. ಈ ರೋಡಿಗೆ ಬಂದೀನಿ. ಈ ರೋಡಿಗೆ ಬಂದರೂ ಹೊಳೆ ಸುತ್ತಾಸಿ ಮತ್ತು ಹೊಳೆ ಇದೇ ರೋಡಿಗೆ ಬಂದೀನಿ. 5 ಕಿಲೋಮೀಟ್ರ್ ಸುತ್ತಾಸಿ ಇಲ್ಲಿ ಬಂದೀನಿ ರೀ ಹೊಳೆ. ಇವ್ರು ಊರಾನವ್ರು ಏನು ಅನ್ನತ್ತಾರ, ಆಲ್ರೆಡಿ ಒಂದು ರೋಡ್ ಇತ್ತಲ್ರಿ, ಸೀದಾ ಇಲ್ಲಿಗೆ ಬರ್ತಿತ್ತು, ನೀವು ಹಿಂಗ್ಯಾಕೆ ಬಂದಿರಿ ಅಂತ ಅವ್ರು ಅಂತಾರೆ ರೀ. ನೋಡ್ಬೋದು ನೀವು ಹೆಂಗೈತಿದು. ಇನ್ನೊಂದು ರೂಟ್ ಗೊತ್ತಿಲ್ಲ ರೀ ಅದು ಹೆಂಗೈತಿ. ನಾವು ಸ್ವಲ್ಪ ಟ್ರೆಕ್ಕಿಂಗ್ ಆಗುತ್ತಾವ ಅಂತ ಈ ಕಡೆಯಿಂದ ರಾಶಿ ಬಂದೀವಿ. ಅಲ್ಲಿ ಕಾಣುತ್ತೆ ನೋಡ್ರಿ ಇಲ್ಲಿ. ನೋಡ್ರಿ ಅಲ್ಲಿ. ನನಗೆ ಬಿಯರ್ ಗ್ರಿಲ್ಸ್ ಥರ ಫೀಲ್ ಅನ್ಸತೈತೆ ನೋಡ್ರಿ. ಹಂಗದ ಇಲ್ಲಿ ಹೋಗೋದ ರೀ. ಮುಳ್ಳಿನ ಗಿಡ ಅಂತೂ ಏನಿಲ್ಲ ಇಲ್ಲಿ, ಚಲೋ ಐತಿ. ಬಟ್ ಇಂಥವು ಗಿಡ ಅದು ಅವು ಚುಪ್ಪದಪ್ಪ, ಅನ್ನಾವತ್ತು ಚುಪ್ಪದು. ಮಣಗಿದ ಗಿಡ ಅದಾವ್ರಿ. ದಾರಿನ ಸಿಗೋಲ್ತು ನಂಗೆ ಕರೆ ಅಂದ್ರೆ. ಮ್ಯಾಗ ಹೊಂಟೀನಿ. ಇವು ಇಲ್ಲಿ ದಾರಿ ಐತಿ, ನಾ ಸುಳ ಇಲ್ಲಿಂದ ಬಂದೀನಿ. ಅನ್ನಾವತ್ತದಪ್ಪ ಇವು. A few moments later. ಸೊ ಗೈಸ್ ಇನ್ನೂ ಒಂದು ಸ್ವಲ್ಪ ಐತಿ. ಇನ್ನೊಂದು ಭಾಳ ಆದ್ರೆ 1 ಕಿಲೋಮೀಟ್ರ್ ಇಲ್ಲ, ಅರ್ಧ ಕಿಲೋಮೀಟ್ರ್ ಇರಬೇಕು. ಆಲ್ರೆಡಿ 1 ಕಿಲೋಮೀಟ್ರ್ ಬಂದೀನಿ ನಾನು. ಈಗ ನಾ ಎಲ್ಲದೇನಪ್ಪ ಅಂದ್ರೆ ಮಿಡಲ್ ಅಂದರೆ ಏನು 75% ಐತಿ, ಇನ್ನು 25% ಐತಿ. ಇಲ್ಲಿಂದ ನೀವು ವ್ಯೂ ನೋಡ್ಬೋದು ಹೆಂಗೈತಿ. ನಿಮ್ಗೊಂದು ಇನ್ನೊಂದು ತೋರಿಸ್ಲಿ ನೋಡ್ರಿ. ಅಲ್ಲೇನು ಬ್ರಿಡ್ಜ್ ಕಾಣತ್ತಲ್ಲ, ಅದು ಏನಪ್ಪ ಗೊತ್ತೇನ? ಹೆರ್ಕಾಲ್ ಬ್ರಿಡ್ಜ್. ಅದು ಅಂಡಮಣ್ಣ. ಫುಲ್ಲು ಇನ್ಕ್ಲೈನ್ ಪೊಸಿಷನ್ ಐತಪ್ಪ ಇದು. ದಾರಿ ಪೂರ್ತಿ ಇನ್ಕ್ಲೈನ್ ನೋಡ್ಬೋದು ನೀವು ಹೆಂಗೈತಿ. ಎಲ್ಲರೂ ಹೆಂಗೆ ಹೋಗ್ತಾರ, ಇದು ಹಿಂಗೈತಿ ಹಿಂಗೆ. ಹೋಗ್ಬೇಕಿನ್ನ ಭಾಳ ದೂರ ಐತಿ.
ಅಲ್ಲಿ ಹೋಗಿದ್ರೆ ಓವರ್ ತಗುತ್ತೋ ಇಲ್ಲೋ ನೋಡ್ಬೇಕು ಅದೊಂದು ಓವರ್ ತಾಯ್ತಪ್ಪ ನಿಮಗೂ ಹೇಳ್ತೀನಿ ಹೆಂಗಂತೇಳಿ. ನಿಮ್ಗೆ ಇದ್ರ ಲೊಕೇಶನ್ ಏನೈತೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ನೋಡಿರಿ ಒಂದ್ಸಲ ಚೆಕ್ಔಟ್ ಮಾಡಿರಿ. ನಮ್ದು ಭಾಳ ಮಂದಿ ಹೋಗಿಲ್ಲ ಅನ್ಸೋ ಮಟ್ಟಿಗೆ. ಇವ್ರು ಊರಾನವ್ರು ಹೋಗಿರ್ಬೋದು. ಇದು ಯಾವ ಊರಪ್ಪ ಅಂದರೆ ಕುಂಚಿ. ಬರಬೇಕಾದಾಗ ಭಾಳ ಕನ್ಫ್ಯೂಷನ್ ಆಗುತ್ತೆ ಈ ಊರಿಗೆ ಬರಬೇಕಾದಾಗ. ಇದು ಲಾಸ್ಟ್ ರೂಟ್ ಊರಿಂದ, ಯಾಕಂದ್ರೆ ಮುಂದಂತೂ ಹೊಳಿ ಅದಾವು. ಆ ಕಡೆ ಹೊಳಿ ಏನೈತಿ, ಆ ಕಡೆಯಿಂದ ಈ ಹೊಳಿ, ಈ ಕಡೆ ಈ ರೋಡ್, ಇದು ಈ ಲ್ಯಾಂಡಿಂದ್ರೆ ಆ ಲ್ಯಾಂಡಿಗೆ ಹೋಗೋಕೆ ಏನಿಲ್ಲ, ಏನು ದಾರಿನೂ ಇಲ್ಲ, ಸುತ್ತಾಸ ಹೋಗ್ಬೇಕು. ಸೊ ಗೈಸ್ ಮನೆಗೂ ತೋರಿಸಿದೈತೆ, ವಿಡಿಯೋ ಕಾಲ್ ಮಾಡಿ ಇಲ್ಲಿದ ಅಟ ಸೀನ್ರಿ ತೋರಿಸಿದ್ನೆ. ವಿಡಿಯೋ ಕಾಲ್ ಮಾಡಿ ತೋರಿಸಿದ್ ನಮ್ಮ ಮಮ್ಮಿಗೆ. ನಮ್ಮ ಅವ್ವಾರಿದ್ರೆ ಗುಡ್ಡನ ನೋಡೋದತ್ತಾರ ಮುಚ್ಗಂಡಿ ಗುಡ್ಡಕ್ಕೆ ಹೋಗ್ಬೇಕಿಲ್ಲ, ಅದ್ರಕ್ಕಿಂತ ಚಂದ ಐತೆ ಅಂತಂದ್ರಪ್ಪ. ದೊಡ್ಡ ಹೊಳಿನೂ ಕಾಣ್ತೈತಿ, ಇದೇನು ಸಣ್ಣ ಸಣ್ಣ ಹೊಳಿ ಐತಿ, ಅಲ್ಲಿ ದೊಡ್ಡದ ಹೊಳಿ ಕಾಣ್ತೈತೆ ಅಂತ ನಮ್ಮ ಮಮ್ಮಿ. ಇನ್ನೂ ಹೋಗ್ಬೇಕ್ರಿ. ಇಲ್ಲಿ ಮ್ಯಾಗ ಕಲ್ಲು ತಗೋತೇನೆ ರೀ, ಕಲ್ಲು ಅಲ್ಲಿ ಹೋಗ್ಬೇಕು ನಾವೇನ. ನಾನು ಕುಂತಿದ್ನಪ್ಪ, ಭಾಳ ಸುಸ್ತು ಆಕತ್ತೆ, ವಯಸ್ಸಾಗೈತೆ ಭಾಳ, ಏನು ಮಾಡಲಿಪ್ಪ. ವಯಸ್ಸಾಗೈತೆ. ಸೊ ಗೈಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಇನ್ನು ಮ್ಯಾಗ ಹೋಗೋದಕ್ಕೆ ಬಟ್ ಬೇಡ, ರಿಸ್ಕ್ ಬೇಡ. ಯಾಕಂದ್ರೆ ನಾ ಆಗಲೇ ಹತ್ತಕ್ಕೆ ಟ್ರೈ ಮಾಡಿದ್ದೆ, ಕಾಲು ಭಾಳ ಜರ ಆತವು. ಮಳೆಗಾಲದಾಗ ಬಂದೀವಿ, ನೀವಾದ್ರೂ ಹೋಗ್ಬೋದು, ನೀವು ರಿಸ್ಕ್ ತೊಗೊಂಡು. ನಮ್ಮ ಮಮ್ಮಿ ಒಬ್ಬನ ಮಗ ಅದೀನಿ, ಅದಕ್ಕೆ ನಾ ಇಲ್ಲಂತರೂ ಇರ್ತೀನಿ. ನೀವು ನೋಡ್ಬೋದು ಡೆಸ್ಟಿನೇಷನ್ ಇದೆ ನೋಡ್ರಿ. ಒಳಗೆ ಗವಿ ಸಿದ್ದೇಶ್ವರದ ಒಳಗೆ ಹೋಗೊಂಬರ್ರಿ. ಈಗ ನಾನು ಒಂದು ಎಮ್ಮಿಸ್ ಕುಂತಿದ್ನೆ, ಸ್ವಲ್ಪ ಎಲ್ಲ ಬೇವರು ಇಳಿಸ್ಕೊಳಕ್ಕೆ, ಅದಕ್ಕೆ ಬರ್ರಿ ಗೈಸ್ ಒಳಗೆ ಹೋಗೋಣ. ನೀವು ನೋಡ್ಬೋದು ಒಳಗೆ ಹಂಗೈತಿ. ಹೊರಗೆ ಒಳಗೆ ಹೋಗ್ಬೇಕು ಅನ್ಸಾತೈತಿ, ಬಟ್ ನೀವು ಒಂದು ಟೈಪ್ ಅನ್ಸಾತೈತಿ. ಕನಕಾಪುಡಿ ಅಂತೂ ಭಾಳ ಅದಾವ್ರಿ, ಇಲ್ಲಿಂತ್ರನ ಕಾಣತ್ತವ ಕನಕಾಪುಡಿ ಹಾರಾಡತ್ತವ ಭಾಳ. ಯಾರು ಒಬ್ರು ಇದ್ದರೆ ಹೋಗಕ್ಕೆ ಚಲೋಕಿತ್ತು, ನಾನು ಒಬ್ಬನೇ ಇದ್ದೀನಿ. ಇಲ್ಲಿ ಮ್ಯಾಗಿಂತ್ರ ನೀರು ಬೀಳಾತವ ನೋಡ್ರಿ, ಮಸ್ತ್ ಒಂದೊಂದು ಹನಿ ಬೀಳಾತವ. ಹೋಗ್ಬೋದಿತ್ತು, ಬಟ್ ನಾ ಒಬ್ಬನೇ ಇದ್ದೀನಿ. ಫಸ್ಟ್ ಟೈಮ್ ನಾನು ಯಾರೊಬ್ರು ಇದ್ದರೆ ಹೋಗ್ತಿದ್ದೆ. ಇನ್ನೊಂದು ಗೈಸ್ ಏನಪ್ಪ ಅಂತಂದ್ರೆ, ಇಲ್ಲಿ ಊರನವ್ರು ಭಾರಿ ಚಲೋ ಅದಾರ. ಯಾಕಪ್ಪ ಅಂತಂದ್ರೆ, ನಾ ಇಲ್ಲಿ ಬರ್ಬೇಕಾದಾಗ ನಂಗೆ ದಾರಿ ಗೊತ್ತಾಗಲಾರ ಸಂಬಂಧ ಒಬ್ರು ಅಂಟಿಯವರು ಇಲ್ಲಿ ಮಠ ಕರ್ಕೊಂಬಂದ್ರು. ಇಲ್ಲಿ ಮಠ ಅಂತಂದ್ರೆ ದಾರಿ ಒಂದು 10% ದಾರಿ ತೋರಿಸಿದ್ರು ನಂಗೆ. 10% ದಾರಿ ಮಠ ಕರ್ಕೊಂಬಂದು ಇಲ್ಲಿಂದ ಸ್ಟ್ರೇಟ್ ಮ್ಯಾಗ ಹೋಗಪ್ಪ, ಇಲ್ಲಿಂದ ಬರ್ತೈತಿ ಅಂತಂದ್ರೆ. ಇನ್ನೊಂದೇನು ಗೊತ್ತಾ, ನನ್ನ ಗಾಡಿಯಲ್ಲಿ ಒಬ್ಬರು ಮನೆ ಕಡೆ ಹಚ್ಚೀನಿ. ಅಲ್ಲಿ ಹೋದೆ, ಅವ್ರಿಗೆ ಕೇಳಿದೆ, ಎಲ್ಲಿ ಸಿದ್ದೇಶ್ವರ ಗುಡಿ ಎಲ್ಲಿತ್ರಿ, ಇಲ್ಲಿ ಗವಿ ಸಿದ್ದೇಶ್ವರದ ಇಲ್ಲಿ ಮ್ಯಾಗ ಐತಪ್ಪ, ಗಾಡಿ ಹೋಗಂಗಿಲ್ಲ, ನಡ್ಕೊತ ಹೋಗ್ಬೇಕು, ಗುಡ್ಡ ಇರ್ಬೇಕಂತಂದ್ರೆ. ಹೌದ್ರಿ, ಗಾಡಿ ಎಲ್ಲ ಹಚ್ಬೇಕ್ರಿ ಇಲ್ಲಿ, ನಮ್ಮ ಮನೆ ಕಡೆ ಹಚ್ಚಪ್ಪ, ನಾವು ನೋಡ್ತಿದ್ದವು ಅಂತಂದ್ರೆ. ಚಲೋ ಅದ ರೀ ಊರನವ್ರಿಗೆ. ನಿಮ್ಮ ದಾರಿ ಗೊತ್ತಾಗ್ಲಿಕ್ಕಾರ ಊರನವ್ರು ಬಾ ಅಂದ್ರೂ ಬರ್ಬೋದು. ನಾನು ಹುಡುಗರು ಬರ್ತೀನಿ ಅಂತಂದ್ರೆ ಬ್ಯಾಡ ಅಂತಂದ್ರೆ, ನಾನು ಬೇಡ, ಸೋಲೋ ರೈಡ್ ಐತಿ, ಅದಕ್ಕೆ ಬಂದೀನಿ ರೀ. ಒಳಗೆ ಹೋಗ್ಬೇಕಂತ ಅನ್ಸತೈತಿ, ಆದ್ರೆ ಫುಲ್ ಕತ್ಲ, ನಾನು ಒಬ್ಬನೇ ಇದ್ದೀನಿ, ಒಳಗೂ ಯಾರೂ ಇಲ್ಲ. तू समझा? हाँ नहीं तू समझा नहीं. ಇಲ್ಲ, ಕನಕಾಪುಡಿ ಭಾಳ ಅದ ಒಳಗೆ, ಎಕ್ಸ್ಪ್ಲೋರ್ ಮಾಡ್ಬೇಕಂತೈತಿ. ಬಟ್ ನಮ್ದಾಗ ಎಕ್ಸ್ಪ್ಲೋರಿಂಗ್ ದ ಅನ್ಎಕ್ಸ್ಪ್ಲೋರ್ಡ್, ಇಲ್ಲಿ ಮಠ ತಂದಿನಿ. ಸೊ ಗೈಸ್ ವ್ಯೂ ನೋಡ್ಬೋದು ನೀವು ಹೆಂಗೈತಿ ಇಲ್ಲಿಂತ್ರ ಅಂತೇಳಿ. ಇದು ಗವಿ ಸಿದ್ದೇಶ್ವರ ಗುಡಿದು ಇಲ್ಲೈತಿ, ನೀವು ನೋಡಿರ್ಬೇಕಾಗಳೆ. ಇಲ್ಲಿಂತ್ರ ವ್ಯೂ ಅಂತೂ ಫಸ್ಟ್ ಕ್ಲಾಸ್ ಕಾಣ್ತೈತಿ. ಹೊಲ ಇಲ್ಲಿಂತ್ರ ಎಲ್ಲ ಹೊಲ, ಆ ಕಡೆ ಹೊಳಿ, ಆ ಕಡೆ ಗುಡ್ಡ, ಭಾರಿ ಅಂತೂ ಕಾಣತೈತಿ. ಹುಳ ಒಂದು ಭಾಳ ಅದಾವ ಇಲ್ಲಿ, ಸೊಳ್ಳೆ ಒಂದು ಭಾಳ ಅದಾವೆ, ಅದು ಒಂದು ಸ್ವಲ್ಪ ಚಿಂತೆ ಐತಿ. ಇಲ್ಲಿ ಉಳ್ಕಿದೆಲ್ಲ ನೀವು ನೋಡ್ಬೋದು, ಮಸ್ತ್ ಜಂಗಲ್ದಾಗ ಹಾಸಿ ಬರ್ಬೇಕು ನೀವು, ಏನೂ ತೊಂದರೆ ಇಲ್ಲ. ಹುಳ ಅಷ್ಟೇ ಅದಾವೆ, ಹಾವು ಚೋಳು ಏನೂ ಕಂಡಿಲ್ಲ. ಅದು ಇಲ್ಲಿ ತನಕ ಅಂತೂ ಏನೂ ಕಂಡಿಲ್ಲ, ಮುಂದೆ ಏನು ಕಾಣ್ತೈತೆ ಗೊತ್ತಿಲ್ಲ. ಸೊ ಗೈಸ್ ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನೂ ಭಾಳಕೊಂಡ ಜಾಗ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮ್ಗೆ ಈ ಥರನ ವೀಡಿಯೋಸ್ ಬೇಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಚಾನಲ್ ಹೊಸ್ದಾಗದ್ರಿ, ನಾನು ನೋಡತ್ತೀನಿ, ವೀಡಿಯೋನೂ ಆಗೋಲ್ತೈತಿ ಕರೆಕ್ಟಾಗಿ. ಅದಕ್ಕೆ ಸಂಡೇ ಐತಪ್ಪ ಅಂತೇಳಿ ಬಂದು ನಾನು. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರು ವಾಚ್ ಮಾಡಿರಿ, ವೀಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ರಿ. ಈ ಜಾಗಕ್ಕೆ ಹೋಗೋಮ್ರಂತೆ, ಮಸ್ತ್ ಐತಿ ಪ್ಲೇಸ್, ತಂಪು ಗಾಳಿ ಬರ್ತೈತಿ. ಬೆವರು ಬರಾತಿರ್ಬೇಕಾದ್ರೆ ಗಾಳಿ ಮಸ್ತ್ ಐತಿ. ಇಲ್ಲಿ ತನಕ ಯಾರು ವಾಚ್ ಮಾಡಿದ್ರೆ ಐತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.